ಮೊದಲದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಂತ ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕ ತಂದೆ ದೇವರೇ, ನಿನ್ನ ಘನಗಳ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ಮುಂಜಾನೆ ಜಾವದಲ್ಲಿ ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂತೆ, ನಿನ್ನ ವಾಕ್ಯಗಳ ಗೂಢಾರ್ಥಗಳನ್ನು ತಿಳಿದುಕೊಳ್ಳಲಿಕ್ಕಾಗುವಂತೆ ನಮಗೆ ಒಳ್ಳೆಯ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದೆ ಸ್ವಾಮಿ. ಈ ದಿನದಲ್ಲಿ ನಾವು ಯಾರ ಬಗ್ಗೆ ತಿಳಿದುಕೊಳ್ಳಬೇಕು, ಯಾವ ವಾಕ್ಯಗಳನ್ನು ತಿಳಿದುಕೊಳ್ಳಬೇಕು, ಆ ವಾಕ್ಯಗಳ ಗೂಢಾರ್ಥಗಳನ್ನು ನಾವು ತಿಳಿದುಕೊಂಡು ಆ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಲಿಕ್ಕಾಗುವಂತೆ ನೀವೇ ನಮಗೆ ಸಹಾಯ ಮಾಡಿ, ನಿಮ್ಮ ಆಸ್ತ್ರದಿಂದ ನಿಮ್ಮ ಒಂದು ಕೃಪೆಯಿಂದ ನಮ್ಮನ್ನು ತುಂಬಿಸಿ ಬಲಪಡಿಸಿರಿ. ಯೇಸು ಕ್ರಿಸ್ತನ ಮೇಲೆ ಪ್ರಾರ್ಥಿಸಿದ ತಂದೆ, ಆಮೇನ್. ದೇವರ ಪರಿಶುದ್ಧಳ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ನಾವು ಒಬ್ಬ ಮಿಷನರಿ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದಕ್ಕೆ ಮುಂಚಿತವಾಗಿ ಒಂದು ವಚನವನ್ನು ನಾವು ಧ್ಯಾನ ಮಾಡಿ ಮುಂದಕ್ಕೆ ನಾವು ಹೋಗೋಣ. ಮತ್ತೇನು ಬರೆಸುವಾರ್ತೆ 25ನೇ ಅಧ್ಯಾಯ 14ರಿಂದ 30 ವಚನದವರೆಗೆ ನಾವು ನೋಡುವಾಗ, ಮೊದಲನೇ 14ನೇ ವಚನದಲ್ಲಿ, ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತಮ್ಮ ಆಸ್ತಿಯನ್ನು ಒಪ್ಪಿಸಿ ಕೊಡುತ್ತಿರುವುದು. ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಒಬ್ಬ ದಣಿಯು ಕಂಡು ಬರ್ತಾನೆ ಮತ್ತು ತನಗೆ ದಾಸರು ಅಂದ್ರೆ ಮೂರು ವ್ಯಕ್ತಿಗಳ ಬಗ್ಗೆ ನಾವು ಇಲ್ಲಿ ನೋಡ್ತೇವೆ. ಆ ಒಂದು ದಣಿಯು ದೇಶಾಂತರಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಮೂವರನ್ನು ಕರೆದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ತಲಾಂತುಗಳನ್ನು ಕೊಡ್ತಾರೆ. ಮೊದಲನೇದವನಿಗೆ 5 ತಲಾಂತು, ಎರಡನೇದವನಿಗೆ 2 ತಲಾಂತು, ಮೂರನೇದವನಿಗೆ 1 ತಲಾಂತನ್ನು ಕೊಟ್ಟು, ನಾನು ದೇಶಾಂತರಕ್ಕೆ ಹೋಗಿ ತಿರುಗಿ ಬರುತ್ತೇನೆ, ಬಂದ ಮೇಲೆ ತಿರುಗಿ ನನಗೆ ಒಪ್ಪಿಸ್ರಿ ಎಂಬುದಾಗಿ ಹೇಳ್ಬಿಟ್ಟು ಹೋಗ್ತಾರೆ. ಹೋದ ಒಂದು ಸಂದರ್ಭದಲ್ಲಿ 5 ತಲಾಂತು ಹೊಂದಿದವನು ತಾನು ಆ ಒಂದು 5 ತಲಾಂತನ್ನು ವ್ಯಾಪಾರಕ್ಕೆ ಇಟ್ಟು ಅದರಿಂದ ಮತ್ತೊಂದು 5 ತಲಾಂತುಗಳನ್ನು ಸಂಪಾದನೆ ಮಾಡಿಕೊಳ್ತಾನೆ. 2 ತಲಾಂತು ಹೊಂದಿದವನು ಮತ್ತೆ 2 ತಲಾಂತುಗಳನ್ನು ಸಂಪಾದನೆ ಮಾಡಿಕೊಳ್ತಾನೆ. 1 ತಲಾಂತು ಹೊಂದಿದ ವ್ಯಕ್ತಿ ಏನ್ ಮಾಡ್ತಾನೆ, ತನಗಿರುವ 1 ತಲಾಂತನ್ನು ಭೂಮಿಯಾಗಿದ್ದು ಅದರಲ್ಲಿ ಬಚ್ಚಿಟ್ಟು ಅವನು ಆ ರೀತಿ ಇರುವಾಗ ತಿರುಗಿ ಆ ಒಂದು ದಣಿಯು ತಿರುಗಿ ಬಂದಾಗ 5 ತಲಾಂತು ಹೊಂದಿದ ವ್ಯಕ್ತಿಯು ತನಗಿರುವ ಅಂತ 5 ತಲಾಂತು ಒಂದಿಗೆ ಮತ್ತೊಂದು 5 ತಲಾಂತನ್ನು ದಣಿಗೆ ಒಪ್ಪಿಸ್ತಾನೆ. ದಣಿ ಏನಂತಾರೆ, ನೀನು ಬಲ ನಂಬಿಗಸ್ತ ಒಳ್ಳೆ ಆಳು, ನೀನು ನಿನ್ನ ಒಂದು ದಣಿಯ ಸೌಭಾಗ್ಯದಲ್ಲಿ ಸೇರು, ನೀನು ನಿನ್ನ ದಣಿಯ ಒಂದು ಸೌಭಾಗ್ಯದಲ್ಲಿ ನೀನು ಸೇರುವಂತನಾಗ ಎಂಬುದಾಗಿ ಅವನನ್ನು ಕರೆದುಕೊಳ್ತಾರೆ. 2 ತಲಾಂತು ಹೊಂದಿದ ವ್ಯಕ್ತಿ ಸಹ ತನಗಿರುವ 2 ತಲಾಂತು ಒಂದಿಗೆ ಮತ್ತೊಂದು 2 ತಲಾಂತನ್ನು ಕೂಡಿಸಿ ದಣಿಗೆ ಕೊಟ್ಟಾಗ ದಣಿಯು, ನೀನು ಕೂಡ ಒಳ್ಳೆಯ ನಂಬಿಗಸ್ತ ಆಳು, ನೀನು ಕೂಡ ನಿನ್ನ ಒಂದು ದಣಿಯ ಒಂದು ಸೌಭಾಗ್ಯದಲ್ಲಿ ಸೇರು ಎಂಬುದಾಗಿ ಹೇಳಿ ಅವನನ್ನು ಸಹ ಸೇರಿಸ್ಕೊಳ್ತಾರೆ. ಆದ್ರೆ ಮೂರನೇ ಒಂದು ವ್ಯಕ್ತಿಯು ತನಗಿರುವ 1 ತಲಾಂತನ್ನು ಭೂಮಿಯಲ್ಲಿ ಅಗ್ದಿಟ್ಟಿರ್ತಾನಲ್ಲ, ಅದನ್ನು ತೆಗೆದುಕೊಂಡು ಬಂದು ದಣಿಗೆ ಒಪ್ಪಿಸಿ, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡುವವನು ಎಂಬುದಾಗಿ ಭಯಪಟ್ಟು ನೀನು ಕೊಟ್ಟಿರುವ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟಿದ್ದೆ, ಅದನ್ನು ತೆಗೆದುಕೊ ಎಂಬುದಾಗಿ ತಿರುಗಿ ವಾಪಸ್ಸು ಕೊಡ್ತಾನೆ. ಆಗ ದಣಿ ಏನ್ ಮಾಡ್ತಾನೆ, ನೀನು ಕೆಟ್ಟ ಆಳು, ನೀನು ನನ್ನನ್ನು ಬಿತ್ತದಿರುವಲ್ಲಿ ಕೊಯ್ಯುವನು, ತೂರದಿರುವಲ್ಲಿ ರಾಶಿ ಮಾಡುವನೆಂದು ತಿಳಿದುಕೊಂಡಿದ್ದೆ, ನಿನಗೆ ಕೊಟ್ಟಿರುವಂತ ತಲಾಂತನ್ನು ನೀನು ಉಪಯೋಗಿಸಲಿಲ್ಲ, ಅದು ಯಾರಿಗೆ ಬಡ್ಡಿಗಾದ್ರೂ ಕೊಟ್ಟಿದ್ರೆ ಅದು ಬಡ್ಡಿ ಬೆಳೆದು ಅದನ್ನು ನಾನು ಇಸ್ಕೊಳ್ತಿದ್ದೆ, ನೀನು ಸೋಮಾರಿಯಾಗಿ ನಿನ್ನ ಒಂದು ಕೆಲಸವನ್ನು ನಿನಗೆ ವಹಿಸಿದಂತ ಒಂದು ಕೆಲಸವನ್ನು ಮಾಡಲಿಲ್ಲ ಎಂಬುದಾಗಿ ಅವನನ್ನು ಕತ್ತಲೆ ಗುಹೆಗೆ ಹಾಕಿರಿ, ಅವನನ್ನು ತಳ್ಳಿ ಬಿಟ್ರಿ ಎಂಬುದಾಗಿ ಆ ಒಂದು ಮೂರನೆಯ ಆಳನ್ನು ಆ ಯಜಮಾನನು ತಳ್ಳಿ ಬಿಡ್ತಾರೆ. ಈ ಒಂದು ವಿಷಯದಲ್ಲಿ ನಾವು ನೋಡುವಾಗ ದೇವರು ನಮಗೆ ಕೊಟ್ಟಿರುವಂತ ಒಂದು ಅವಕಾಶಗಳು, ನಮಗೆ ಕೊಟ್ಟಿರುವಂತ ಜ್ಞಾನ, ನಮಗೆ ಕೊಟ್ಟಿರುವಂತ ತಲಾಂತುಗಳನ್ನು ನಾವು ಈ ಒಂದು ಜೀವಿತದಲ್ಲಿ
ಉಪಯೋಗಿಸಬೇಕು. ಉಪಯೋಗಿಸಿಕೊಂಡು ಅದರಿಂದ ದೇವರಿಗೆ ಮಹಿಮೆ ಸಲ್ಲಿಸುವ ರೀತಿಯಲ್ಲಿ ನಾವು ಇರಬೇಕು. ಅದರಿಂದ ದೇವರಿಗೆ ಮಹಿಮೆ ಆಗಬೇಕು. ಆ ರೀತಿಯಲ್ಲಿ ನಾವು ಇರಬೇಕು ಎಂಬುದಾಗಿ ಒಂದು ವಾಕ್ಯದ ಗೂಢಾರ್ಥ. ದೇವರು ತಿರುಗಿ ಬರುವ ಒಂದು ಸಂದರ್ಭದಲ್ಲಿ ನಮಗೆ ಕೊಟ್ಟಿರುವಂತ ತಲಾಂತಗಳ ಒಂದಿಗೆ ನಾವು ಆ ತಲಾಂತಗಳಿಂದ ಏನು ಅಭಿವೃದ್ಧಿ ಮಾಡಿದ್ದೇವೆ, ಏನು ನಾವು ದೇವರಿಗೆ ಮಾಡಿದ್ದೇವೆ ಎಂಬುದಾಗಿ ತಿರುಗಿ ದೇವರಿಗೆ ನಾವು ಒಪ್ಪಿಸಬೇಕೆಂಬುದಾಗಿ ಒಂದು ವಾಕ್ಯದ ಗೂಢಾರ್ಥವಾಗಿರುತ್ತೆ. ಹಾಗೆ ನಾವು ಮುಂದೆ ಒಬ್ಬ ಮಿಷನರಿ ಬಗ್ಗೆ ನಾವು ತಿಳ್ಕೊಳ್ಳುವ. ಈ ಒಂದು ದಿನದಲ್ಲಿ ನಾವು ಚಾರ್ಲ್ಸ್ ಮಿಟ್ ಎಂಬವರ ವ್ಯಕ್ತಿಯ ಬಗ್ಗೆ ನಾವು ತಿಳಿದುಕೊಳ್ಳುವರಾಗೋಣ. ಇವರು 1792ರಿಂದ 1873ರವರೆಗೆ ಇವರ ಒಂದು ಕಾಲಮಾನವಾಗಿರುತ್ತೆ. ಇವರು ಇಂಗ್ಲೆಂಡ್ ನಲ್ಲಿ 1772ರಲ್ಲಿ ಜನಿಸ್ತಾರೆ. ಯುರೋಪಿನಲ್ಲಿ ಸುವಾರ್ತೆ ಬೋಧಕರ ಪುನರ್ಜೀವನ ಬೆಳೆಯುತ್ತಿರುವ ಸುವಾರ್ತೆ ಚಳುವಳಿಯಲ್ಲಿ ಇವರು ಭಾಗಿಯಾಗಿ ಆ ಒಂದು ಚಳುವಳಿಯಿಂದ ಪ್ರೇರಿತರಾಗಿ ದೇವರ ಸೇವೆಗೆ ಅವರು ಕಾಲಿಡ್ತಾರೆ. ಇವರ ಜೀವನದ ಪ್ರಾರಂಭದಲ್ಲಿ ವಿದೇಶಿ ಮಿಷನರಿಗಳ ಒಂದು ನಡುವೆ ಸೇವೆ ಸಲ್ಲಿಸುವುದು, ಅವರಿಂದ ಕರೆ ಹೊಂದಿದವರಾಗಿ ಇವರು ಆ ಒಂದು ಸೇವೆಗೆ ಬರ್ತಾರೆ. ಅವರು ಲಂಡನ್ ಸುವಾರ್ತೆ ಸೊಸೈಟಿಯಲ್ಲಿ ಸೇರ್ತಾರೆ ಮತ್ತು ವಿದೇಶದಲ್ಲಿ ಸೇವೆ ಸಲ್ಲಿಸುವುದು, ಆ ಒಂದು ಬೇರೆ ಒಂದು ದೇಶದಲ್ಲಿ ಯಾವ ರೀತಿಯಾಗಿ ಸೇವೆ ಮಾಡಬೇಕು, ಯಾವ ರೀತಿಯಾಗಿ ಅಲ್ಲಿ ದೇವರ ಸೇವೆಯನ್ನು ಅಭಿವೃದ್ಧಿ ಪಡಿಸಬೇಕೆಂಬುದಾಗಿ ಸಹ ತರಬೇತಿಯನ್ನು ಹೊಂದಿಕೊಳ್ತಾರೆ. ಹಾಗೂ ಮುಂದೆ ಅವರ ಒಂದು ಜೀವಿತದಲ್ಲಿ ನೋಡುವಾಗ 1816ರಲ್ಲಿ ಅವರು ದಕ್ಷಿಣ ಭಾರತಕ್ಕೆ ಕರೆಯಲ್ಪಟ್ಟರು. ಆ ಒಂದು ದಕ್ಷಿಣ ಒಂದು ಭಾರತಕ್ಕೆ ಅವರು ಹೋದಾಗ ಅಲ್ಲಿರುವಂತ ಜನರು ಸಾಂಪ್ರದಾಯಿಕ ಒಂದು ಬಹಳವಾಗಿ ಸಂಪ್ರದಾಯದಲ್ಲಿ ಬೇರಿರುವಂತ ಜನರಾಗಿದ್ರು. ಅಲ್ಲಿ ಶಿಕ್ಷಣದ ಬಗ್ಗೆ ಮತ್ತು ಈ ಒಂದು ಸುವಾರ್ತೆ ಮತ್ತು ಯಾವ ರೀತಿಯಾಗಿ ಜೀವನವನ್ನು ಅಭಿವೃದ್ಧಿ ಪಡಿಸಿಕೊಳ್ಳಬೇಕು ಎಂಬ ಒಂದು ಅರಿವಿಲ್ಲದೆ ಇರುವಂತ ಹಳೆಯ ಒಂದು ಪದ್ಧತಿಗಳನ್ನೇ ಅನುಸರಿಸಿ ನಡೆಯುವಂತ ವ್ಯಕ್ತಿಗಳು ಆ ಒಂದು ಪ್ರಾಂತದಲ್ಲಿ ಇರುವಂತ ಸಂದರ್ಭದಲ್ಲಿ ಅವರು ಅಲ್ಲಿಗೆ ಹೋಗ್ತಾರೆ. ಅವರು ಅಲ್ಲಿ ನಾಗರಕೊಯಿಲು ಎಂಬ ಸ್ಥಳದಲ್ಲಿ ಇಳ್ಕೊಳ್ತಾರೆ ಮತ್ತು ಆ ಒಂದು ಸ್ಥಳದಲ್ಲಿ ಧರ್ಮೋಪದೇಶ ಶಾಲೆಗಳನ್ನು ನಿರ್ಮಿಸುವತ್ತ ಗಮನ ವಹಿಸಿ ಅದನ್ನು ಪ್ರಾರಂಭ ಮಾಡಿದ ಸುವಾರ್ತಿಕರಲ್ಲಿ ಮೊದಲನೆಯವರು ಇವರಾಗ್ತಾರೆ. ಆ ಒಂದು ಸ್ಥಳದಲ್ಲಿ ಧರ್ಮೋಪದೇಶ ಶಾಲೆಗಳನ್ನು ನಿರ್ಮಿಸುವಲ್ಲಿ ಮೊದಲನೆಯ ಸುವಾರ್ತಿಕರು ಇವರಾಗಿ ಅಲ್ಲಿ ಕಂಡು ಬರ್ತಾರೆ. ಇವರ ಒಂದು ಸುವಾರ್ತೆ ಸೇವೆಯ ಪ್ರಾರಂಭದಲ್ಲಿ ಇವರ ವೈಯಕ್ತಿಕ ಜೀವಿತದಲ್ಲಿ ಬಹಳಷ್ಟು ನಷ್ಟವನ್ನು ಅನುಭವಿಸ್ತಾರೆ. ಯಾವ ರೀತಿಯಾಗಿ ಎಂಬುದನ್ನು ನೋಡುವಾಗ ಅವರು ಈ ಇಂಗ್ಲೆಂಡಿಂದ ಭಾರತಕ್ಕೆ ಬರುವ ಒಂದು ಸಂದರ್ಭದಲ್ಲಿ ಸಮುದ್ರಯಾನದ ಮೂಲಕ ಅವರು ಆ ಒಂದು ಇಂಗ್ಲೆಂಡಿಂದ ಭಾರತಕ್ಕೆ ಬರುವಂತ ಒಂದು ಸಂದರ್ಭದಲ್ಲಿ ಅವರು ತಮ್ಮ ಹೆಂಡತಿಯನ್ನು ಕಳೆದುಕೊಳ್ತಾರೆ ಹಾಗೂ ತನ್ನ ಮಗನನ್ನು ಸಹ ಕಳೆದುಕೊಳ್ತಾರೆ. ಈ ಒಂದು ಕಷ್ಟದ ಒಂದು ಕ್ಲಿಷ್ಟದ ಸಮಯದಲ್ಲಿ ಸಹ ದೇವರಿಗಾಗಿ, ಕ್ರಿಸ್ತನಿಗಾಗಿ ನಾನು ಏನು ಬೇಕಾದ್ರೂ ಮಾಡ್ತೇನೆ ಎಂಬುದಾಗಿ ಅವರು ಅಂದುಕೊಂಡು ತಮ್ಮ ದುಃಖಗಳನ್ನೆಲ್ಲವನ್ನು ಬದಿಗಿಟ್ಟು ದೇವರ ಸೇವೆಗೆ ಮುಂದುವರಿತಾರೆ. ಆ ಒಂದು ಸಂದರ್ಭದಲ್ಲಿ ನೋಡುವಾಗ ತನ್ನ ಕುಟುಂಬದಲ್ಲಿ ಇರುವಂತ ಎಲ್ಲರನ್ನು ಕಳೆದುಕೊಳ್ತಾರೆ. ಕ್ರಿಸ್ತನಿಗಾಗಿ ಸೇವೆಗೆ ಬರುವಂತ ಒಂದು ಸಂದರ್ಭದಲ್ಲಿ ತನ್ನ ಹೆಂಡತಿಯನ್ನು, ಮಗನನ್ನು ಸಹ 3 ತಿಂಗಳದ ಮಗುವನ್ನು ಸಹ ಅವರು ಕಳೆದುಕೊಳ್ತಾರೆ. ದೇವರ ಸೇವೆಗಾಗಿ ತಮ್ಮನ್ನು ತಾವು ಮುಡಿಪಾಗಿ ಇಡ್ತಾರೆ. ಅವರು ಮಿಲಡಿ ರಿಂಗಿಲ್ ಪ್ರಾರಂಭಿಸಿದ ಒಂದು ಮಿಷನರಿ ಕೆಲಸವನ್ನು ಪ್ರಾರಂಭಿಸಿರ್ತಾರೆ. ಆ ಒಂದು ಮಿಷನರಿ ಕೆಲಸದಲ್ಲಿ ಇವರು ಭಾಗಿಯಾಗಿ ನಾಗರಕೊಲಿಯಲ್ಲಿ
ವಾಸವಾಗಿ ಇರ್ತಾರೆ. ಅಲ್ಲಿ ಅವರು 1819ರಲ್ಲಿ ನಿರ್ಗತಿಕ ಮಕ್ಕಳಿಗೆ ಒಂದು ಮನೆಯನ್ನು, ಅಂದ್ರೆ ಬೋರ್ಡಿಂಗ್ ಹೋಮ್, ಯಾರ್ಯಾರು ನಿರ್ಗತಿಕ ಮಕ್ಕಳು ಇರ್ತಾರೋ, ಯಾರ್ಯಾರು ತಮಗೆ ಆ ಒಂದು ರೋಡ್ ನಲ್ಲಿ ಅಲ್ದಾಡ್ತಿರ್ತಾರೋ, ಅವ್ರಿಗೆ ಯಾರು ನೋಡ್ತಾ ಇರಲ್ಲ ಅಂತ ಒಂದು ಮಕ್ಕಳಿಗೆ ಅವರು ಒಂದು ಮನೆಯನ್ನು ಕಟ್ಟಿಸ್ಕೊಡ್ತಾರ. ಒಂದು ಮನೆಯನ್ನು ನಿರ್ಮಾಣ ಮಾಡಿ ಅಂತ ಒಂದು ಮಕ್ಕಳಿಗೆ ಆ ಒಂದು ಮನೆಯಲ್ಲಿ ಇರ್ಲಿಕ್ಕೆ ಅವರಿಗೆ ಎಲ್ಲಾ ಒಂದು ಸೌಕರ್ಯಗಳನ್ನು ಮಾಡಿಸಿ ಅವರು ಕೊಡ್ತಾರೆ. ಮುಂದೆ ನಾವು ನೋಡುವಾಗ ಅವರು ಒಂದು ಶಿಕ್ಷಣ ಸಂಸ್ಥೆಯನ್ನು ಸಹ ಕಟ್ತಾರೆ. ಯಾವ ರೀತಿಯಾಗಿ ಅಂದ್ರೆ, ಅವರು ಆ ಒಂದು ಪ್ರಾಂತದಲ್ಲಿ ಬಹಳಷ್ಟು ಜಾತಿ ತಾರತಮ್ಯಗಳು, ಜಾತಿಯ ಒಡೆದಾಟಗಳು ಇರುವಂತ ಒಂದು ಸಂದರ್ಭದಲ್ಲಿ ಸಹ ಅವರು ಆ ಒಂದು ಜಾತಿ ತಾರತಮ್ಯಗಳು ಇಲ್ಲದಂತ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಸಹ ಅವರು ಕಟ್ಟುತ್ತಾರೆ. ಅವರ ಒಂದು ಈ ಎಲ್ಲಾ ಕಾರ್ಯಗಳನ್ನು, ಎಲ್ಲಾ ಒಂದು ಸೇವೆ ಕಾರ್ಯಗಳನ್ನು ಎಲ್ಲವನ್ನು ನೋಡಿ ಕೇವಲ 2 ವರ್ಷದಲ್ಲೇ 3,000 ಅಷ್ಟು ಜನರು ಮಾನಸಾಂತರ ಹೊಂದಿ ದೇವರ ಕಡೆಗೆ ತಿರುಗಿಕೊಳ್ತಾರೆ. ನೋಡ್ರಿ ಎಷ್ಟೊಂದು ಮಹತ್ವ ಉಳ್ಳದ್ದು. ಕೇವಲ 2 ವರ್ಷದಲ್ಲೇ ಅವರು ಮಾಡಿದಂತ ಒಂದು ಸೇವೆ, ಅವರು ತ್ಯಾಗ ಮಾಡಿದಂತ ಒಂದು ಸಮರ್ಪಣೆ, ಈ ಎಲ್ಲಾ ಒಂದು ಕಾರ್ಯಗಳನ್ನು ನೋಡಿದಂತ ಒಂದು ಜನರು, ಅವರ ಒಂದು ಸೇವೆಯನ್ನು ನೋಡಿದಂತ ಜನರು 2 ವರ್ಷದಲ್ಲಿ 3,000 ಜನರು ದೇವರ ಕಡೆಗೆ ತಿರುಗಿಸುವಲ್ಲಿ ಇವರು ಮುಖ್ಯ ಒಂದು ಪಾತ್ರವನ್ನು ವಹಿಸಿಕೊಳ್ತಾರೆ. ಹಾಗೆ ನಾವು ಮುಂದೆ ನೋಡುವಾಗ, ಪ್ರಬಲ ಸಮಾಜ ಸುಧಾರಕರಾದ ಇವರು ಕೆಳ ಜಾತಿಯ ಮಹಿಳೆಯರ ರೇವಿಕೆಯ ಧರಿಸುವ ನಿದೇಶಿಸಿ ಅನ್ಯಾಯವನ್ನು ವಿರೋಧಿಸಿದರು. ನೋಡುವಾಗ ಇವರು ಆ ಒಂದು ಪ್ರಾಂತದಲ್ಲಿ ಕೆಳ ಜಾತಿಯ ಹೆಣ್ಮಕ್ಕಳು ತಮ್ಮ ಭುಜದ ಮೇಲೆ ಬಟ್ಟೆಯನ್ನು ಧರಿಸಬಾರದು ಎಂಬುದಾಗಿ ಅಲ್ಲಿರುವಂತ ಜನರು ಇದ್ ಮಾಡ್ತಿರ್ತಾರೆ. ಆ ಒಂದು ಸಂಗತಿಯನ್ನು ವಿರೋಧಿಸಿ ಇವರು ಹೋರಾಟಕ್ಕೆ ನಿಂತ್ಕೊಳ್ತಾರೆ. 1822ರಿಂದ 1829ರವರೆಗೆ ಈ ಒಂದು ಕಾರ್ಯಗಳು ನಡೀತವೆ. ಸುಮಾರು 7 ವರ್ಷದವರೆಗೆ ಇವರು ಆ ಒಂದು ಅನ್ಯಾಯದ ಕುರಿತು ವಿರುದ್ಧವಾಗಿ ನಿಂತುಕೊಳ್ತಾರೆ. ಈ ಒಂದು ಸಂಗತಿಗಳ ಆದ ನಂತರ ಆ ಒಂದು ಭುಜದ ಉಡುಪುಗಳ ಸಂಘಗಳು ರಚನೆ ಆಗ್ತವೆ. ಹಾಗೂ ಈ ಒಂದು ಕಾರ್ಯಗಳ ಮೂಲಕವಾಗಿ ಅಲ್ಲಿರುವಂತ ಜನರು ಇವರ ವಿರುದ್ಧವಾಗಿ ನೆಜೂರಿನಲ್ಲಿ ಕ್ರೈಸ್ತ ಮನೆಗಳು, ಸಭೆಗಳು ಮತ್ತೆ ಶಾಲೆಗಳು ಇರುವಂತ ಕ್ರೈಸ್ತರಿಗೆ ಸಂಬಂಧಪಟ್ಟಂತ ಎಲ್ಲಾ ಒಂದು ಸಂಗತಿಗಳನ್ನು ಅವ್ರು ಏನ್ ಮಾಡ್ತಾರೆ, ಬೆಂಕಿ ಹಚ್ಚಿ ಸುಟ್ಟು ಹಾಕ್ಬಿಡ್ತಾರೆ. ಈ ಒಂದು 1822ರಿಂದ 1829ರವರೆಗೆ ಏನು ಆ ಒಂದು ಕೆಳಜಾತಿಯ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತ ಅನ್ಯಾಯವನ್ನು ತಡೆಗಟ್ಟಲು ಇವರು ಮುಂದಾಗಿರ್ತಾರ. ಆ ಒಂದು ಸಂಗತಿಯನ್ನು ವಿರೋಧಿಸಿ ಕೆಲವೊಂದು ಜನರು ಏನ್ ಮಾಡ್ತಾರೆ, ಕ್ರೈಸ್ತರಿಗೆ ಸಂಬಂಧಪಟ್ಟಂತ ಶಾಲೆಗಳು ಹಾಗೂ ಸಭೆಗಳು, ಕ್ರೈಸ್ತರ ಮನೆಗಳು ಸಹ ಸುಟ್ಟು ಹಾಕಿ ಬಹಳಷ್ಟು ವಿರೋಧ ಮಾಡ್ತಾರೆ. ಅವರ ಮೇಲೆ ಸಹ ಅಂದ್ರೆ ಇವರು ಚಾರ್ಲ್ಸ್ ಮಿಡ್ ಅವರ ಮೇಲೆ ಸಹ ಅನೇಕ ಬಾರಿ ಹಲ್ಲೆಗಳನ್ನು ನಡೆಸ್ತಾರೆ. ಅವ್ರನ್ನ ಕೊಂದು ಹಾಕ್ಬೇಕು, ಅವರನ್ನು ಉಳಿಸಬಾರದು ಎಂಬ ರೀತಿಯಲ್ಲಿ ಹಲ್ಲೆಗಳನ್ನು ಸಹ ಅವರು ನಡೆಸ್ತಾರೆ. ನಂತರ ಅವರು 1818ರಲ್ಲಿ ಕೊಲಚರ್ ಬಂದಿಗೆ ಬಂದರು. ಅವರು ನಿಷ್ಠೆಯಿಂದ ಅವರು ಆ ಒಂದು ಸೇವೆಯನ್ನು ಮಾಡುತ್ತಾ ಇದ್ರು. ನಂತರ ಅವರು 35 ವರ್ಷಗಳ ಕಾಲ ಧೈರ್ಯದ ಸಹಾನುಭೂತಿಯಿಂದ ಶ್ರಮ ವಹಿಸಿ ಸಾವಿರಾರು ಜನರನ್ನು ದೇವರ ಒಂದು ಕಡೆಗೆ ತಿರುಗಿಸುವಲ್ಲಿ ಬಹಳಷ್ಟು ಪ್ರಯಾಸವನ್ನು ಪಟ್ಟವರು. ಅವ್ರಿಗಿರುವಂತ ಕಾಲಮಾನಗಳಲ್ಲಿ 35 ವರ್ಷಗಳು ಧೈರ್ಯದಿಂದ, ಅಂದ್ರೆ ಅಲ್ಲಿ ಇವರು ಒಬ್ರೇ ಹೋಗಿರ್ತಾರೆ. ಬೇರೆ ಒಂದು ಸ್ಥಳಗಳಿಗೆ ನಾವು ಒಬ್ರೇ ಹೋದ್ರೆ ನಮಗೆ ಒಂಥರ ಭಯ ರೀತಿ ಇರುತ್ತೆ.
ಇಲ್ಲಿರುವಂತ ಜನರು ಯಾವ ರೀತಿಯಾಗಿ ಇರ್ತಾರೋ, ಅವರ ವರ್ತನೆಗಳು ಯಾವ ರೀತಿಯಾಗಿ ಇರ್ತಾವ ಎಂಬುದಾಗಿ ನಮಗೆ ಗೊತ್ತಿರೋದಿಲ್ಲ. ಅಂತ ಒಂದು ಸ್ಥಳಗಳಿಗೆ ಬಹಳಷ್ಟು ಕಷ್ಟವಾದ ಒಂದು ಸಂದರ್ಭಗಳು ಆ ಒಂದು ಪ್ರಾಂತಗಳಲ್ಲಿ ಯಾವ ರೀತಿಯಾಗಿ ಅಂದ್ರೆ ತಾವು ತಮ್ಮ ಹಿರಿಯರು ಯಾವ ಒಂದು ಪದ್ಧತಿಯನ್ನು ಬೆಳೆಸ್ಕೊಂಡು ಬಂದಿರ್ತಾರೋ ಅದೇ ಪದ್ಧತಿಯನ್ನೇ ಇವರು ಬೆಳೆಸ್ಕೊಂಡು ಆ ಒಂದು ಪದ್ಧತಿಯನ್ನೇ ಅನುಸರಿಸಿಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಶಿಕ್ಷಣ ಸಂಸ್ಥೆಗಳು ಇರ್ಲಿಲ್ಲ, ಅಭಿವೃದ್ಧಿ ಕಾರ್ಯಗಳು ಇರ್ಲಿಲ್ಲ. ಕೆಳಜಾತಿಯವರನ್ನು ತುಳಿಯುವಂಥದ್ದು, ಕೆಳಜಾತಿಯವರನ್ನು ಬೇರೆ ರೀತಿ ವರ್ತನೆಗಳನ್ನು ನಡೆಸುವಂತ ಒಂದು ಕಾರ್ಯಗಳು ಅಲ್ಲಿ ಇರ್ತವೆ. ಅಂತ ಒಂದು ಪ್ರಾಂತದಲ್ಲಿ ಇವರು ಹೋಗಿ 35 ವರ್ಷಗಳು ಧೈರ್ಯದಿಂದ ಸುವಾರ್ತೆಯನ್ನು ಸಾರುವುದು, ಅವರು ತಮಗೆ ನಷ್ಟವಾದರೂ ತಮ್ಮ ವೈಯಕ್ತಿಕ ಜೀವಿತದಲ್ಲಿ ಎಷ್ಟೇ ನಷ್ಟಗಳು ಕಂಡರೂ ಸಹ ದೇವರ ಸೇವೆಯನ್ನು ಮಾಡುವಲ್ಲಿ ಅವರು ತಮ್ಮ ಶ್ರಮವನ್ನು ವಹಿಸಿಕೊಂಡು ಅವರು ಅಲ್ಲಿ ದೇವರ ಸೇವೆಯನ್ನು ಮಾಡ್ತಾರೆ. ಸುಮಾರು ಜನರಿಗೆ, ಸಾವಿರಾರು ಜನರಿಗೆ ಅವರು ದೇವರ ರಾಜ್ಯದ ಕಡೆಗೆ ಅವರು ತಿರುಗಿಸ್ತಾರೆ. ಮುಂದೆ ನೋಡುವಾಗ ದಕ್ಷಿಣ ಟ್ರಾವೆಲ್ಸ್ ಇನ್ ಮಿಷನ್ ಪಿತಾಮಹ ಎಂಬುದಾಗಿ ಸಹ ಇವರು ಕರೆಸಲ್ಪಡ್ತಾರೆ. ಇವರು ಮೊದಲೇ ಹೇಳ್ದಂಗೆ ಅವರು ಮೊದಲನೆಯ ಸುವಾರ್ತೆಯ ಒಂದು ಪ್ರಯಾಣ ಇದಾಗಿತ್ತು. ಆ ಒಂದು ಮೊದಲನೆಯ ಸುವಾರ್ತೆಯ ಪ್ರಯಾಣದಲ್ಲಿ ತಮಗೆ ತಮ್ಮ ವೈಯಕ್ತಿಕ ಜೀವಿತದಲ್ಲಿ ಅನೇಕ ನಷ್ಟಗಳನ್ನು ಅನುಭವಿಸಿ ಅವರು ತಮ್ಮ ಹೆಂಡತಿಯನ್ನು, ಮಗನನ್ನು ಸಹ ಕಳೆದುಕೊಂಡು ದೇವರ ಸೇವೆಗೆ ಅವರು ಇಳಿಯುತ್ತಾರೆ. ನೋಡ್ರಿ, ಇಂಥ ಒಂದು ಕಷ್ಟದಲ್ಲಿ, ಇಂಥ ಒಂದು ಕಷ್ಟದ ಸಮಯದಲ್ಲೂ ಸಹ ದೇವರ ಸೇವೆಯನ್ನು ನಾನು ಮಾಡುತ್ತೇನೆ ಎಂಬುದಾಗಿ ಅವರು ನಿರ್ಧಾರವನ್ನು ವಹಿಸಿಕೊಳ್ತಾರೆ. ಪ್ರಾರಂಭದಲ್ಲಿ ದೇವರ ಸೇವೆಯ ಒಂದು ಪ್ರಾರಂಭದಲ್ಲಿ ಅವರಿಗೆ ಅಂತ ಒಂದು ದೊಡ್ಡ ಒಂದು ನಷ್ಟ ನಡೆಯುತ್ತದೆ. ದೇವರ ಸೇವೆಗೆ ಅಲ್ಲಿಂದ ಇಂಗ್ಲೆಂಡಿಂದ ಈ ಒಂದು ಭಾರತಕ್ಕೆ ಬರುವ ಒಂದು ಸಮಯದಲ್ಲೇ ಪ್ರಾರಂಭದಲ್ಲಿ ಅವರಿಗೆ ಆ ಒಂದು ನಷ್ಟ ನಡೆದ ಒಂದು ಸಂದರ್ಭದಲ್ಲಿ ಅವರು ಅಲ್ಲಿಂದನೇ ತಿರುಗಿ ಹೋಗ್ಬೋದಾಗಿತ್ತು. ಎಲ್ಲಿಗೆ? ಇಂಗ್ಲೆಂಡ್ಗೆ. ನಾನು ಪ್ರಾರಂಭದಲ್ಲಿ ಇಷ್ಟೊಂದು ನಷ್ಟವನ್ನು ಕಂಡೆ ನಾನು ಅಂತೇಳಿ ಅವರು ಭಯಪಟ್ಟು ಅಲ್ಲಿಂದ ತಿರುಗಿ ತಮ್ಮ ದೇಶಕ್ಕೆ ಹೋಗಬಹುದಾಗಿತ್ತು. ಆದ್ರೆ ಅವರು ಆ ರೀತಿಯಾಗಿ ಮಾಡ್ಲಿಲ್ಲ. ನಾನು ದೇವರ ಒಂದು ಸೇವೆಯನ್ನೇ ಮಾಡಬೇಕು, ಇಲ್ಲಿರುವಂತ ಜನರನ್ನು ದೇವರ ಕಡೆಗೆ ತಿರುಗಿಸಬೇಕು ಎಂಬ ಒಂದೇ ಒಂದು ನಿರ್ಧಾರದಿಂದ ಅವರು ತಮಗೆ ನಷ್ಟವಾದರೂ, ತನ್ನ ಒಂದು ವೈಯಕ್ತಿಕ ಜೀವಿತದಲ್ಲಿ ಎಷ್ಟೇ ನಷ್ಟಗಳು ಕಂಡ್ರು, ಎಷ್ಟೇ ಅವಮಾನಗಳು, ಎಷ್ಟೇ ಕಷ್ಟಗಳು, ಎಷ್ಟೇ ಒಡೆದಾಟಗಳು ಕಂಡ್ರು ಸಹ ಅವರು ದೇವರ ಸೇವೆಯನ್ನು ಮಾಡಿದ್ರು. ಅನೇಕ ಒಂದು ಜನರಿಗೆ ದೇವರ ಕಡೆಗೆ ತಿರುಗಿಸಿದ್ರು. ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ರು. ಹಾಗೂ ಅನಾಥರಿಗೆ, ಅಂದ್ರೆ ದಿಕ್ಕಿಲ್ಲದವರ ಮಕ್ಕಳಿಗೆ ಒಂದು ಮನೆಯನ್ನು ಕಟ್ಟಿಸಿಕೊಂಡ್ರು. ಅಲ್ಲಿ ಅವರ ಒಂದು ಪ್ರೀತಿಯನ್ನು, ದೇವರ ಪ್ರೀತಿಯನ್ನು ಆ ಮಕ್ಕಳಿಗೆ ತೋರಿಸುವಲ್ಲಿ ಅವರು ಯಶಸ್ವಿಯಾದರು ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಅವರು ದೊಡ್ಡ ದೊಡ್ಡ ಸೇವಕರೊಂದಿಗೆ ಸಹ, ಅಂದ್ರೆ ರೆವರೆಂಡ್ ಅಂತ ಏನು ಹೇಳಿಸ್ಕೊಂಡು ಇರ್ತಾರೋ ಅಂತವರ ಒಂದು ಸೇವಕರ ಮಧ್ಯದಲ್ಲಿ ಸಹ ಅವರು ಸೇವೆಯನ್ನು ಮಾಡ್ತಾರೆ. ಹಾಗೂ ಅವರ ಒಂದು ಕೊಡುಗೆಗಳನ್ನು ನಾವು ನೋಡುವಾಗ ಶೈಕ್ಷಣಿಕ ಪ್ರವಾಸದ ಹುಡುಗರು ಮತ್ತು ಹುಡುಗಿಯರನ್ನು ಶಾಲೆಯನ್ನು ಸ್ಥಾಪಿಸ್ತಾರೆ. ಆಧ್ಯಾತ್ಮಿಕ ಬೆಳವಣಿಗೆಗೆ ಶಿಕ್ಷಣದ ಅಗತ್ಯವೆಂದು ಅವರು ಬಹಳಷ್ಟು ನಂಬಿರ್ತಾರೆ. ಆಧ್ಯಾತ್ಮಿಕ ಬೆಳವಣಿಗೆಗೆ ಶಿಕ್ಷಣವು ಬಹಳ ಮುಖ್ಯ ಎಂಬುದಾಗಿ ನಂಬಿರ್ತಾರೆ. ಯಾಕಂದ್ರೆ ಆ ಒಂದು ಪ್ರಾಂತ್ಯದಲ್ಲಿ, ಆ ಒಂದು ಅವರು ಹೋಗಿರುವಂತ ಒಂದು ಪ್ರಾಂತ್ಯದಲ್ಲಿ, ದಕ್ಷಿಣ ಒಂದು ಭಾಗದಲ್ಲಿ, ಈ ಒಂದು ದಕ್ಷಿಣ ಭಾರತ ಎಂಬ ಭಾಗದಲ್ಲಿ ಬಹಳಷ್ಟು ಹಿಂದುಳಿದ ಜನ, ಶಿಕ್ಷಣದ ಬಗ್ಗೆ ಅರಿವಿಲ್ಲದೆ ಆ ಒಂದು ಸಮಯದಲ್ಲಿ 1972ರಲ್ಲಿ ಶಿಕ್ಷಣದ ಬಗ್ಗೆ ಏನು ಗೊತ್ತಿಲ್ಲ. ಅವರು ಏನು ಹಿರಿಯರು ಏನು ಒಂದು ಪದ್ಧತಿಯನ್ನು ಹೇಳ್ಕೊಟ್ಟಿರ್ತಾರೋ ಆ ಒಂದು ಪದ್ಧತಿಯನ್ನು ಅನುಸರಿಸಿಕೊಂಡು ಅದರಂತೆ ಅವರು ನಡೆಯುವಂತ ಜನರು. ಆ ಒಂದು ಜನರಲ್ಲಿ ಶಿಕ್ಷಣ ಎಂಬುದು ಗೊತ್ತಾದ್ರೆ ಆಧ್ಯಾತ್ಮಿಕ ಜೀವಿತ ಕಡೆಗೆ ಅವರನ್ನು ತಿರುಗಿಸಬಹುದು. ಅವರನ್ನು ದೇವರ ಒಂದು ಕಡೆಗೆ, ಆತ್ಮಿಕ ಜೀವಿತದ ಕಡೆಗೆ ಅವರನ್ನು
ತಿರುಗಿಸಬಹುದು ಎಂಬುದಾಗಿ ದೃಢವಾಗಿ ನಂಬಿ ಶಿಕ್ಷಣ ಸಂಸ್ಥೆಗಳನ್ನು ಅವರು ಕಟ್ಟಿ ಅವರು ಆ ಒಂದು ಸೇವೆಯನ್ನು ಮಾಡುವಲ್ಲಿ ಹೆಚ್ಚಾಗಿ ಅವರು ಆ ಒಂದು ಸೇವೆಯಲ್ಲಿ ಅವರು ಬೆರೆತು ಅಲ್ಲಿ ಸೇವೆಗಳನ್ನು ಮಾಡೋದನ್ನು ನಾವು ನೋಡುವರಾಗಿರ್ತೇವೆ. ಈ ವ್ಯಕ್ತಿಯನ್ನು ನಾವು ನೋಡುವಾಗ, ಈ ಒಂದು ಮಿಷನರಿಯನ್ನು ನಾವು ನೋಡುವಾಗ ಏನ್ ತಿಳ್ಕೊಳ್ತೀವಿ ಅಂದ್ರೆ, ನಮ್ಮ ಒಂದು ಸೇವೆಯಲ್ಲಿ, ನಮ್ಮ ಒಂದು ಕ್ರೈಸ್ತಿಯ ಜೀವಿತದಲ್ಲಿ, ನಮಗೆ ಈ ಒಂದು ಕ್ರೈಸ್ತಿಯ ಜೀವಿತದಲ್ಲಿ ನಾವು ಜೀವಿಸುವಾಗ ಅನೇಕ ಒಂದು ಕಷ್ಟ ನಷ್ಟಗಳು, ದುಃಖಗಳು, ಸಮಸ್ಯೆಗಳು, ಇತರರಿಂದ ನಮಗೆ ಬರುವಂತ ತೊಂದರೆಗಳು ಅನೇಕವಾಗಿರ್ತವೆ. ಆದ್ರೆ ಅವುಗಳಿಗೆ ನಾವು ಭಯಪಡದೆ, ಕ್ರಿಸ್ತನು ನನ್ನೊಟ್ಟಿಗಿದ್ದಾನೆ, ನನಗೇನು ಭಯವಿಲ್ಲ ಎಂಬ ರೀತಿಯಲ್ಲಿ ನಮಗೆ ಕೊಟ್ಟಿರುವಂತ ತಲಾಂತುಗಳು, ದೇವರು ನಮಗೆ ಯಾವ ರೀತಿಯ ತಲಾಂತುಗಳು ಕೊಟ್ಟಿರ್ತಾರೋ ಅವುಗಳನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು. ನಮಗಿರುವಂತ ಕಾಲಮಾನದಲ್ಲಿ, ನಮಗಿರುವಂತ ಈ ಒಂದು ಅಮೂಲ್ಯವಾದ ಜೀವಿತದಲ್ಲಿ ದೇವರಿಗಾಗಿ ನಮ್ಮ ಒಂದು ತಲಾಂತುಗಳನ್ನು, ನಮಗೆ ದೇವರು ಕೊಟ್ಟಿರುವಂತ ಜ್ಞಾನವನ್ನು ನಾವು ಉಪಯೋಗ ಮಾಡಿ ಅದರಿಂದ ದೇವರಿಗೆ ಮಹಿಮೆ ಸಲ್ಲಿಸುವ ರೀತಿಯಲ್ಲಿ ನಾವು ಜೀವಿಸುವರಾಗಿರ್ಬೇಕು. ಅದರಿಂದ ನಾವು ದೇವರಿಗೆ ಮಹಿಮೆ ಸಲ್ಲಿಸುವಾಗ ದೇವರು ನಮ್ಮನ್ನು ನೋಡಿ ಬಹಳಷ್ಟು ಸಂತೋಷ ಪಡುವರಾಗಿದ್ದಾರೆ. ಆ ರೀತಿಯಾಗಿ ನಾವು ಜೀವಿಸುವರಾಗಿ ದೇವರಿಗೆ ನಾವು ಮಹಿಮೆ ಸಲ್ಲಿಸುವರಾಗಿ ಇರೋಣ. ದೇವರ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ಥಿತಿಗಳ ಮಧ್ಯದಲ್ಲಿ ವಾಸ ಮಾಡುವಂತ ಪರಲೋಕ ತಂದೆಯ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ಬೆಳಗಿನ ಜಾವದಲ್ಲಿ ನಿನ್ನ ವಾಕ್ಯಗಳನ್ನು ತಿಳಿದುಕೊಳ್ಳುವಂತ ಮಹಾಕೃಪೆಯನ್ನು ನಮಗೆ ನೀಡಿದಕ್ಕಾಗಿ ನಿಮ್ಮ ಸ್ತೋತ್ರ ಸಲ್ಲಿಸುವರಾಗಿದೆ ಸ್ವಾಮಿ. ಚಾರ್ಲ್ಸ್ ಮಿಡ್ ಎಂಬುವರ ವ್ಯಕ್ತಿಯ ಕುರಿತಾಗಿ ನಾವು ತಿಳಿದುಕೊಂಡಿದ್ದೇವೆ, ಹಾಗೂ ನಿನ್ನ ವಾಕ್ಯಗಳನ್ನು ಸಹ ನಾವು ತಿಳಿದುಕೊಂಡಿದ್ದೇವೆ. ನಿನ್ನ ವಾಕ್ಯಗಳ ಅನುಸಾರವಾಗಿ ನಾವು ನಡಲಿಕ್ಕಾಗುವಂತೆ ಈ ಒಂದು ವ್ಯಕ್ತಿಯು ತಮ್ಮ ಜೀವಿತದಲ್ಲಿ ಅನೇಕ ಕಷ್ಟ ನಷ್ಟಗಳು, ತೊಂದರೆಗಳು, ಹಿಂಸೆಗಳು ಎಷ್ಟೇ ಒಂದು ಅನುಭವಿಸಿದರೂ ಸಹ ನಿನ್ನ ಒಂದು ಸೇವೆ ಕಾರ್ಯಗಳನ್ನು ಬಿಡದೆ ಅವುಗಳನ್ನು ಮಾಡುತ್ತಾ, ನನಗೆ ನಷ್ಟವಾದರೂ ಪರವಾಗಿಲ್ಲ, ನಾನು ದೇವರ ಸೇವೆಯನ್ನು ಮಾಡುತ್ತೇನೆ ಎಂಬುದಾಗಿ ಆ ಒಂದು ದುಃಖಗಳನ್ನು ಸಹಿಸಿಕೊಂಡು ಮಾಡಿದಂತ ಒಂದು ಸೇವೆ ಕಾರ್ಯಗಳನ್ನು ನಾವು ನೆನೆಸಿ, ನಾವು ಸಹ ನಮ್ಮ ಒಂದು ಜೀವಿತದಲ್ಲಿ ನಿನ್ನ ಒಂದು ಸೇವೆಗಾಗಿ ನಾವು ಮುಡಿಪಾಗಿಟ್ಟು ನಿನ್ನ ಒಂದು ಕಾರ್ಯಗಳನ್ನು ಮಾಡ್ಲಿಕ್ಕಾಗುವಂತೆ, ನಮಗೆ ಕೊಟ್ಟಿರುವಂತ ತಲಾಂತುಗಳನ್ನು ನಿಮ್ಮ ಸೇವೆಗೆ ಉಪಯೋಗಿಸಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು. ನಿಮ್ಮ ಕೃಪೆಯ ಹಸ್ತದಿಂದ ನಮ್ಮನ್ನು ತುಂಬಿಸಿ ಬಲಪಡಿಸು. ಈ ಒಂದು ದಿನದಲ್ಲಿ ನಿನಗೆ ಮಹಿಮೆ ಸಲ್ಲಿಸುವ ರೀತಿಯಲ್ಲಿ ನಾವು ಜೀವಿಸ್ಲಿಕ್ಕಾಗುವಂತೆ, ಉತ್ತಮ ರೀತಿಯಿಂದ ನಮ್ಮ ಕಾರ್ಯಗಳನ್ನು ನಿನಗೆ ಮಹಿಮೆ ಸಲ್ಲಿಸುವ ರೀತಿಯಲ್ಲಿ ನಾವು ಇಡ್ಲಿಕ್ಕಾಗುವಂತೆ ಸಹಾಯ ಮಾಡು. ನಿಮ್ಮ ಕೃಪೆಯ ಹಸ್ತದಿಂದ ತುಂಬಿಸಿ ಬಲಪಡಿಸು. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್.